ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಕಲಿಬೇಕು ಅನ್ನೋರು ನಂದು ಈ 10ನೇ ತಾರೀಕಿರೋ ಫ್ರೈಡೇ ಬ್ಯಾಚ್ಗೆ ಜಾಯ್ನ್ ಆಗಿ ಕಲಿಬೋದು. ಕಲಿಯೋ ಕಡೆ ಫೋಕಸ್ ಮಾಡಿ, ಡೆಫಿನೆಟಾಗಿ ನಿಮಗೆ ಮಾರ್ಕೆಟ್ ಈಸಿ ಆಗುತ್ತೆ. ಅದರ್ವೈಸ್ ಮಾರ್ಕೆಟ್ ಈಸ್ ವೆರಿ ಟ್ರಿಕ್ಕಿ. ಇವತ್ತಂತೂ ಮಾರ್ಕೆಟು ತುಂಬಾ ಕನ್ಫ್ಯೂಷನ್ನು. ಬೆಳಗ್ಗೆ ಪುಟ್ ಸೈಡ್ ಪ್ರೀಮಿಯಮ್ ಮೂವ್ ಆಗ್ತಿರಲಿಲ್ಲ, ಆಮೇಲೆ ಸಡನ್ನಾಗಿ ಕಾಲ್ ಪ್ರೀಮಿಯಮ್ ಫಾಸ್ಟಾಗಿ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಸಡನ್ನಾಗಿ ಪುಟ್ ಪ್ರೀಮಿಯಮ್ಸ್ಗಳು ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಕನ್ಫ್ಯೂಷನ್ ಸಿಕ್ಕಾಬಿಟ್ಟೆ ಇತ್ತು. ನಾನು ಕೂಡ ಇವತ್ತು ಓವರ್ ಟ್ರೇಡಿಂಗ್ ಮಾಡಿದ್ದೀನಿ. ಎಲ್ಲೆಲ್ಲಿ ಟ್ರೇಡ್ ಮಾಡಿದ್ದೀನಿ ಅಂತ ಟು ಬಿ ಆನೆಸ್ಟ್ ಹೇಳ್ತಾ ಇದ್ದೀನಿ, ನನಗೆ ಮರ್ತೋಗಿದೆ ನಾನು ಯಾವ್ಯಾವ ಪ್ಲೇಸಲ್ಲಿ ಟ್ರೇಡ್ ಎತ್ಕೊಂಡಿದ್ದೀನಿ, ಯಾವ್ಯಾವ ಪ್ಲೇಸಲ್ಲಿ ಟ್ರೇಡ್ ಮಾಡಿದ್ದೀನಿ ಅಂತ. ಬಿಕಾಸ್ ಓವರ್ ಟ್ರೇಡಿಂಗ್ ಆಗಿದೆ. ಸೊ ಇವತ್ತಿಂದು ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋದಾದರೆ, ಸೊ ಆಲ್ಮೋಸ್ಟ್ ಡನ್ ಫಾರ್ ದ ಡೇ. ಲೈಕ್ ಉತ್ತಮವಾದ ಪ್ರಾಫಿಟನ್ನು ಮಾಡಿದ್ದೀನಿ. ಬಟ್ ತುಂಬಾ ಟ್ರಿಕ್ಕಿ ಮಾರ್ಕೆಟು, ತುಂಬಾ ಡಿಫಿಕಲ್ಟ್ ಮಾರ್ಕೆಟ್ ಇವತ್ತು ನಾನು ನೋಡಿದ್ದು. ಸೊ ತುಂಬಾ ಓವರ್ ಟ್ರೇಡಿಂಗ್ ಕೂಡ ಆಗಿದೆ. ತುಂಬಾ ಸ್ಟ್ರೈಕ್ ಪ್ರೈಸ್ಗಳನ್ನ ಟ್ರೇಡ್ ಮಾಡಿದ್ದೀನಿ. ಹಾಗಾಗಿನೇ ಓವರ್ ಟ್ರೇಡಿಂಗ್ ಕೂಡ ಆಗಿದೆ. ಇವತ್ತು ಬ್ರೋಕ್ರೇಜೇ ಸುಮಾರು ಒಂದು 10-15 ಸಾವಿರ ರೂಪಾಯಿ ಅಂತೂ ಬ್ರೋಕ್ರೇಜ್ ಕೂಡ ಹೋಗುತ್ತೆ. ಐ ನೋ ದಟ್, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಓಕೆ, ಹ್ಯಾಪಿ. ಬಿಕಾಸ್ ಅಟ್ ದ ಎಂಡ್ ನಾನು ಪೋರ್ಟಲ್ ಪಾಸಿಟಿವಲ್ಲಿ ಕ್ಲೋಸ್ ಮಾಡ್ತಿರೋದ್ರಿಂದ ಐ ಆಮ್ ಹ್ಯಾಪಿ. ಆ್ಯಂಡ್ ಒನ್ ಮೋರ್ ಥಿಂಗು, ಲೈಕ್ ನನಗೆ ಅಮಿತ್ ಅಂತ ಒಬ್ಬರು ಒಂದು ಯೂಟ್ಯೂಬ್ ವಿಡಿಯೋನ ಕಳಿಸ್ಕೊಟ್ಟಿದ್ರು. ಲೈಕ್ ಹೌ ಎಡಿಟಿಂಗು ಕ್ಲೋನಿಂಗ್ ಹೇಗೆ ಮಾಡ್ತಾರೆ ಝರೋದಾದಲ್ಲಿ. ಸೊ ನೀವು ರಿಫ್ರೆಶ್ ಮಾಡಿ ತೋರಿಸಿ, ಬಿಕಾಸ್ ಅದನ್ನು ರಿಫ್ರೆಶ್ ಮಾಡಿದರೆ ಯಾವುದೇ ಎಡಿಟ್ ಮಾಡಿದ್ರೂ ಹೋಗಿ ಒರಿಜಿನಲ್ ಬರುತ್ತೆ ಅಂತ. ನಾನು ಅವರಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅದು ಯಾವುದು ನನಗೆ ಗೊತ್ತಿರಲ್ಲ. ಬಿಕಾಸ್ ಅದು ಯಾವುದೂ ನಾನು ಹುಡುಕಿ ನೋಡೋಕ್ಕೆ ಹೋಗೋದಿಲ್ಲ. ಯೂಶ್ವಲಿ ಲೈಕ್ ಈಗ ಅವರು ಓಪನ್ ಆಗಿ ನನಗೆ ಮೆಸೇಜ್ ಕಳಿಸ್ಕೊಟ್ಟಿದ್ದಾರೆ, ಆ ವಿಡಿಯೋನ ಲಿಂಕ್ ಕಳಿಸಿದ್ದಾರೆ ಅಂದರೆ ಐ ಆಮ್ ಹ್ಯಾಪಿ. ಬಿಕಾಸ್ ನನಗೂ ಕೂಡ ಅರ್ಥ ಆಯಿತು. ಸೊ ನಾನು ಇದನ್ನು ರಿಫ್ರೆಶ್ ಮಾಡಿ ತೋರಿಸೋದ್ರಲ್ಲಿ ಏನಿದೆ, ಇಫ್ ಇಟ್ ಈಸ್ ಅನ್ ಪಾಸಿಟಿವ್ ಆರ್ ನೆಗೆಟಿವ್, ಅದು ಅಟ್ಲೀಸ್ಟ್ ಅವ್ರು ನನಗೆ ಅದನ್ನು ಹೇಳ್ಕೊಟ್ರು. ಈಗ ಎಷ್ಟೋ ಜನ ವಿಡಿಯೋ ನೋಡಿದವ್ರು ಅಂದ್ಕೊಳ್ತಾರೆ, ಇವ್ರು ಎಡಿಟ್ ಮಾಡಿರ್ತಾರೆ ಬಿಡೋ, ದಿನ ಎಲ್ಲ ಪ್ರಾಫಿಟ್ ಮಾಡೋಕ್ಕೆ ಸಾಧ್ಯ ಅಂದ್ಕೊಂಡು ಸುಮ್ಮನೆ ಆಗ್ತಾರೆ. ಬಟ್ ಅವ್ರು ನನಗೆ ಓಪನ್ ಅಪ್ ಮೆಸೇಜ್ ವಿಡಿಯೋ ಲಿಂಕ್ ಕಳಿಸಿ, ನೀವು ಅದನ್ನ ಲೈಕ್ ರಿಫ್ರೆಶ್ ಮಾಡಿ ತೋರಿಸಿ ಅಂತ ಹೇಳಿದ್ರು. ಹ್ಯಾಪಿ. ನನಗೆ ತುಂಬಾ ಖುಷಿ ಆಯಿತು. ಆ್ಯಕ್ಚುಲಿ ಇಟ್ ಈಸ್ ನಾಟ್ ಲೈಕ್ ನೆಗೆಟಿವ್ ಆಗಿ ತೊಗೊಳಕ್ಕೆ ನನಗೆ ಇಷ್ಟನೂ ಇಲ್ಲ. ಬಿಕಾಸ್ ಐ ಆಮ್ ಹ್ಯಾಪಿ. ಬಿಕಾಸ್ ನೀವು ಪ್ರಾಫಿಟ್ ಮಾಡ್ತೀರಾ, ನಿಮಗೆ ನಾಲೆಡ್ಜ್ ಇದೆ ಅಂದಾಗ, ಯಾರು ಏನಾದ್ರು ಗೈಡ್ ಮಾಡ್ತೀರಾ ಅಂದರೆ ಆಲ್ವೇಸ್ ಐ ಆಮ್ ಹ್ಯಾಪಿ ಟು ಅಕ್ಸೆಪ್ಟ್ ಇಟ್. ಓಕೆನಾ? ಸೊ ಹಾಗೆಯೇ ಸೊ ಲೆಟ್ ರಿಫ್ರೆಶ್ ಇಟ್ ಒನ್ಸ್. ರಿಫ್ರೆಶ್ ಮಾಡ್ತಾ ಇದ್ದೀನಿ. ಸೊ ರಿಫ್ರೆಶ್ ಮಾಡಿದರೂ ನಿಮಗೆ ಏನಾದರೂ ಚೇಂಜ್ ಆಗ್ತಿಲ್ಲ ಅಂದರೆ ಡೆಫಿನೆಟಾಗಿ ಇದು ಒರಿಜಿನಲ್ ಅಕೌಂಟೇ, ಒರಿಜಿನಲ್ ಇದೇನೆ. ಸೊ ಅದು ಇಟ್ಸ್ ಅಪ್ ಟು ಯು. ಲೈಕ್ ನೀವು ಅದನ್ನು ಯಾವ ಥರನಾದ್ರು ತೊಗೊಳ್ಳಿ. ಬಿಕಾಸ್ ರಿಫ್ರೆಶ್ ಮಾಡಿ ತೋರಿಸೋದು ನನ್ನ ರೆಸ್ಪಾನ್ಸಿಬಿಲಿಟಿ. ಎವ್ರಿ ಡೇ ನಾನು ಇನ್ನು ರಿಫ್ರೆಶ್ ಮಾಡಿ ತೋರಿಸ್ತೀನಿ. ಬಿಕಾಸ್ ಆ ವಿಡಿಯೋ ಪ್ರಕಾರ ನೋಡಿದ್ರೆ ರಿಫ್ರೆಶ್ ಮಾಡಿದರೆ ನಿಮಗೆ ಯಾವುದೇ ಎಡಿಟಿಂಗ್ ಇದ್ರೂ ಹೋಗುತ್ತೆ, ಇರೋದಿಲ್ಲ ಅಂತಲೇ ಇತ್ತು. ಎಸ್, ಓಕೆ. ಸೊ ಇವತ್ತಿಂದು ನಾನು ಟ್ರೇಡ್ಸ್ ಎಷ್ಟು 3, 4, 3, 7 ಸ್ಟ್ರೈಕ್ ಪ್ರೈಸಲ್ಲಿ ಮಾಡಿದ್ದೀನಿ. ಆ್ಯಂಡ್ ಲೈಕ್ ನೀವು ನೋಡಿಬಿಟ್ರೆ ಒಂದು 33,000 ಪ್ಲಸ್ಸು, 68,000 ಪ್ಲಸ್ಸು, 16,000 ಪ್ಲಸ್ಸು, 1,60,000 ಲಾಸು, 1,20,000 ಪಾಸಿಟಿವು. ತಲೆ ಗೊಬ್ಬರ ಆಗ್ಬಿಟ್ಟಿದೆ ಇವತ್ತು. ನಿಜವಾಗ್ಲೂ ಹೇಳ್ತೀನಿ, ಐ ಆಮ್ ಆನೆಸ್ಟ್ಲಿ ನನಗೇ ಕನ್ಫ್ಯೂಷನ್ ಜಾಸ್ತಿ ಆಗೋಯಿತು. ನಾನು ಎಲ್ಲೆಲ್ಲಿ ಏನೇನು ಟ್ರೇಡ್ ಮಾಡಿದ್ದೀನಿ ಇವತ್ತು ಅನ್ನೋದು. ಅದಕ್ಕೇ ನಾನು ಎಲ್ಲೆಲ್ಲಿ ಟ್ರೇಡ್ ಮಾಡಿದ್ದೀನಿ ಅಂತ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾಯಿಲ್ಲ. ಬಟ್ ಮೇಜರಾಗಿ ಲೈಕ್ ಇದು ಕ್ಲೋನ್ ಅಲ್ಲ, ನಿಮಗೆ ಒರಿಜಿನಲ್ ಅಕೌಂಟಲ್ಲಿ ನಾನು ಟ್ರೇಡ್ ಮಾಡ್ತಿರೋದು ಅನ್ನೋದನ್ನು ಅವ್ರು ನನಗೆ ಹೆಲ್ಪ್ ಮಾಡಿಕೊಟ್ರು. ಲೈಕ್ ಆ ವಿಡಿಯೋ ಕಳಿಸಿ. ಸೊ ನಾನು ಎವ್ರಿ ಡೇ ರಿಫ್ರೆಶ್ ಮಾಡಿ ತೋರಿಸ್ತೀನಿ. ಸೊ ರಿಫ್ರೆಶ್ ಮಾಡಿದರೆ ಅಟ್ಲೀಸ್ಟ್ ನಿಮಗೂ ಒಂದು ಅರ್ಥ ಆಗುತ್ತೆ, ಓಕೆ ಫೈನ್ ಈಸ್ ಡೂಯಿಂಗ್ ಅಂತ. ಅದಕ್ಕೋಸ್ಕರ ಅಷ್ಟೇ. ಸೊ ಆ್ಯಂಡ್ ನಂದು ಐಡಿನ ನಾನು ಹೈಡ್ ಮಾಡೋದು, ಐ ಕಾಂಟ್. ಲೈಕ್ ಎಲ್ಲದೂ ನಾವು ಓಪನ್ ಅಪ್ ಆಗಿ ತೋರಿಸಿ. ಈಗ ಯಾರು ಹ್ಯಾಕರ್ಸ್ಗಳು ಏನಾದ್ರು ಒಂದು ಮಾಡಿದ್ರು ಅಂದರೆ ಲೈಕ್ ಐ ಆಮ್ ಲೂಸಿಂಗ್ ರೈಟ್. ಸೊ ಅದಕ್ಕೋಸ್ಕರ ಅಷ್ಟೇ ನಾನು ಇಲ್ಲಿ ಯಾರನ್ನೂ ನೀವು ಟ್ರಸ್ಟ್ ಮಾಡಿ 100% ಜಾಯ್ನ್ ಆಗಿ ಕಲೀರಿ. ಈಗ ಆ ಥರ ಹೇಳೋದಾಗಿದ್ರೆ ನಾನು ಮುಕ್ತವಾಗಿ ಹೇಳ್ತಿದ್ದೆ ನಿಮಗೆ ಡೈರೆಕ್ಟಾಗಿ. ನಾನು ಕಾಲು ಟಿಪ್ಸ್ ಪ್ರೊವೈಡ್ ಮಾಡ್ತೀನಿ, ಯೂಟ್ಯೂಬಲ್ಲಿ ಲೈವ್ ಹಾಕೊಂಡು ಕೂತ್ಕೊಳ್ತೀನಿ. ಇಲ್ಲಿಂದ ರಾಕೆಟ್ ಹೋಗ್ತೈತೆ ನೋಡಿ, ರಾಕೆಟು ತೊಗೊಂಡ್ರಾ ಅಂತ ಹೇಳಲ್ಲ ನಾನು. ಬಿಕಾಸ್ ಒಬ್ಬ ಟ್ರೇಡರ್ಗೆ ಪೊಸಿಷನ್ ಹ್ಯಾಂಡ್ಲ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ನಿಮಗೆ ಇದರಲ್ಲಿ ಅರ್ಥ ಆಗುತ್ತೆ. ಇಷ್ಟು ಸ್ಟ್ರೈಕ್ ಪ್ರೈಸ್ಗಳನ್ನ ನಾನು ಟ್ರೇಡ್ ಮಾಡಿ ನಂದು ಲಾಸ್ ಕವರ್ ಮಾಡಿ ಪ್ರಾಫಿಟ್ ಮಾಡಬೇಕು ಅಂದಾಗ ಫೋಕಸ್ ಎಷ್ಟಿರುತ್ತೆ ಅನ್ನೋದು ನನಗೆ ಗೊತ್ತಿರುತ್ತೆ. ಬಿಕಾಸ್ ನಾನು ಯೂಟ್ಯೂಬಲ್ಲಿ ಲೈವ್ ಮಾಡ್ಕೊಂಡು ಕೂತ್ಕೊಂಡು ಈ ಫೋಕಸ್ನ ಇದು ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಬಿಕಾಸ್ ಒಂದು ಸಲ ನೀವು ಲೈಕ್ ನೀವು ಒಂದು 1,60,000 ತನಕ ಲಾಸು ನೋಡಿದ್ದೀರಾ, 1,20,000 ತನಕ ಪ್ರಾಫಿಟು ನೋಡಿದ್ದೀರಾ. ಆಗೇನು ಅದನ್ನು ಕವರ್ ಮಾಡಿ, ಎಲ್ಲದನ್ನು ಕವರ್ ಮಾಡಿ, ಪ್ಲಸ್ ನೀವು 66,000 ರೂಪೀಸ್ ಪ್ರಾಫಿಟ್ ಮಾಡಿದ್ದೀರಾ. ಅದರಲ್ಲಿ ಓಪನ್ ಆಗಿ ಹೇಳ್ತೀನಿ 15,000 ಬ್ರೋಕ್ರೇಜ್ ಹೋಗುತ್ತೆ. ಬಿಕಾಸ್ ಐ ಡನ್ ಮೆನಿ ಸ್ಟ್ರೈಕ್ ಪ್ರೈಸಲ್ಲಿ ಓವರ್ ಟ್ರೇಡಿಂಗ್ ಆಗಿದೆ. ಎಲ್ಲ ಹೋಗಿ ಏನೇ ಉಳ್ಕೊಂಡ್ರು ಒಂದು 45,000-50,000 ದುಡ್ಡು ಉಳಿಯುತ್ತೆ ಅಕೌಂಟಲ್ಲಿ. ಹ್ಯಾಪಿ. ದಿನಕ್ಕೆ 10,000 ಮೈಂಡ್ ಸೆಟ್ಟಲ್ಲಿ ಬರೋನಿಗೆ ಒಂದೇ ದಿನ ಒಂದು 45,000-50,000 ತನಕ ಉಳಿಸ್ಕೊಂಡಿದ್ದೀನಿ. ಸ್ಟ್ರೆಸ್ ಜಾಸ್ತಿ ಆಗಿದೆ ಇವತ್ತು. ಸೊ ಹಾಗಾಗಿನೇ ಈ ವಿಡಿಯೋ ಅಪ್ಲೋಡ್ ಮಾಡಿದ ಮೇಲೆ ನಾನು ಕೂಡ ಮಾರ್ಕೆಟ್ನ ನೋಡ್ಲಿಕ್ಕೆ ಹೋದಿಲ್ಲ. ಯಾವ ಟು ಕ್ಲೋಸ್ ದ ಸಿಸ್ಟಮ್ ಕ್ಲೋಸ್ ಮಾಡಿ ಆರಾಮ್ಸೆ ಒಂದು ರೌಂಡ್ ಹೊಡ್ಕೊಂಡು ಬರಬೇಕು ಅಂದ್ಕೊಂಡಿದ್ದೀನಿ. ಬಿಕಾಸ್ ಮೈಂಡ್ ರಿಫ್ರೆಶ್ ಆಗೋದು ತುಂಬಾ ಇಂಪಾರ್ಟೆಂಟು. ಬಿಕಾಸ್ ಆಫ್ಟರ್ ಸ್ಟೂಡೆಂಟ್ಸ್ಗೆ ನಾನು ಇದನ್ನು ಗೈಡ್ ಮಾಡಬೇಕು. ಇವತ್ತು ಮಾರ್ಕೆಟ್ ನೇಚರ್ ಏನಾಯಿತು, ಯಾಕೆ ಹೀಗಾಯಿತು ಅಂತ. ಮೇ ಬಿ ಯಾವುದೋ ನ್ಯೂಸ್ ಇರುತ್ತೆ, 90 ಡಿಗ್ರಿಯಲ್ಲಿ ಮಾರ್ಕೆಟ್ ಬಿದ್ದಿದೆ ಅಂದರೆ ಸಮಥಿಂಗ್ ನೆಗೆಟಿವ್ ನ್ಯೂಸ್ ಇಲ್ಲದೆ ಯಾವುದೂ ಬೀಳೋದಿಲ್ಲ. ಸೊ ಹಾಗಾಗಿನೇ ಬಟ್ ನಿಮಗೆ ಚಾರ್ಟ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ಚಾರ್ಟ್ ನೋಡಿ, ಬಿಕಾಸ್ ಇದು ಪಾಸಿಟಿವ್ ನೆಗೆಟಿವ್ ಪೊಸಿಷನ್ಸ್ ಕತೆನ ಬಿಟ್ಬಿಡಿ, ಚಾರ್ಟ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನೋಡಿ. ಚಾರ್ಟಲ್ಲಿ ನಾನು ಸ್ಟೂಡೆಂಟ್ಸಿಗೆ ಏನು ಹೇಳಿದ್ದೆ,
ಫ್ರೈಡೆ ಕ್ಲಿಯರಾಗಿ ಹೇಳಿದ್ದೆ ನಾನು ಅವ್ರಿಗೆ, ಇಫ್ ಇಟ್ ಈಸ್ ಇನ್ ಫ್ಲಾಟಿಶ್ ಓಪನ್, ಮಾರ್ಕೆಟ್ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಬ್ರೇಕ್ ಡೌನ್ ಆದರೆ ಡೆಫಿನೆಟ್ಲಿ ವಿಲ್ ಗೋ ಫಾರ್ ಸೆಲ್ಲಿಂಗ್ ಸೈಡ್ ಟ್ರೇಡ್. ಓಕೆನಾ. ಫ್ಲಾಟಿಶ್ ಓಪನ್ ಆಗಿ ಎಕ್ಸಾಕ್ಟ್ ಇವತ್ತಿನ ಹೈ ಇಲ್ಲ ಇದ್ರ ಮೇಲ್ಗಡೆ 150 ಮೇಲಕ್ಕೆ ಮಾರ್ಕೆಟ್ ಟ್ರೇಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಡೆಫಿನೆಟ್ಲಿ ವಿಲ್ ಗೋ ಫಾರ್ ಬೈಯಿಂಗ್ ಸೈಡ್, ಇಲ್ಲ ಇದ್ರ ಕೆಳಗಡೆ ಸೆಲ್ಲಿಂಗ್ ಸೈಡ್ ಅಂತ. ನಾನು ಇದ್ರ ಕೆಳಗಡೆ ಮಾರ್ಕೆಟ್ ಯಾವಾಗ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಇಮ್ಮಿಡಿಯೇಟಾಗಿ ಪುಟ್ ಸೈಡ್ ಟ್ರೇಡ್ ತೊಗೊಂಡೆ. ಪ್ರೀಮಿಯಮ್ ನಾನು ತೊಗೊಂಡು ಪ್ಲೇಸಿಂದ 1 ಪಾಯಿಂಟ್ ಕೂಡ ಮೂವ್ ಆಗಲಿಲ್ಲ ಗೊತ್ತಾ. ನನಗೆ ಶಾಕು, ಏನಾಗ್ತೈತೆ ಮಾರ್ಕೆಟಲ್ಲಿ, ಪ್ರೀಮಿಯಮೇ ಮೂವ್ ಆಗ್ತಿಲ್ಲಲ್ಲ, ಇಟ್ ಮೀನ್ಸ್ ಯಾರೋ ಯಾವುದೋ ಸ್ಟಾಕ್ಸಲ್ಲಿ ಕಂಪ್ಲೀಟ್ ಬೈಯಿಂಗ್ ಪ್ರೆಷರ್ ಆಗ್ತಿದ್ದಾರೆ ಅಂತ ಇಮಿಡಿಯೇಟಾಗಿ ಲಾಸ್ ಎತ್ಕೊಂಡೆ. ರಿಟರ್ನ್ ಬಂದಾಗ ಲಾಸ್ ಎತ್ಕೊಳ್ಳೇಬೇಕಿತ್ತು, ಲಾಸ್ ಎತ್ಕೊಂಡು ಕ್ಲೋಸ್ ಮಾಡಿದೆ. ಸೊ ಅದಾದಮೇಲೆ ನಾನು ನನ್ನ ಮೈಂಡ್ಸೆಟ್ ಮ್ಯಾನಿಪ್ಯುಲೇಟ್ ಆಗಿದೆ ಇಲ್ಲಿ ಗೊತ್ತಾ. ಈ ಕ್ಯಾಂಡಲ್ ಫಾರ್ಮ್ ಆದಮೇಲೆ ಐ ಥಾಟ್ ಇಟ್ ಲೈಕ್ ಡೆಫಿನೆಟಾಗಿ ಮಾರ್ಕೆಟಲ್ಲಿ ಪ್ರೀಮಿಯಮ್ ಮೂವ್ ಆಗ್ತಿಲ್ಲ, ಕಾಲ್ ಸೈಡ್ ಪ್ರೀಮಿಯಮ್ ಮೂವ್ ಆಗ್ತಿದೆ, ಮಾರ್ಕೆಟು ಒಂದು ಶಾರ್ಪ್ ಅಪ್ ಮೂವ್ ಹೋಗೋ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಯಾವಾಗ ಈ ಲೆವೆಲ್ನ ಬ್ರೇಕೌಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತು, ಇಲ್ಲಿ ಟ್ರೇಡ್ ತೊಗೊಂಡೆ. ನಾನು ಪಾಸಿಟಿವಲ್ಲೇ ಇತ್ತು, ಇಮ್ಮಿಡಿಯೇಟಾಗಿ ರಿಟರ್ನ್ ಬಂತು, ಲಾಸ್ ಎತ್ಕೊಂಡು ಎಕ್ಸಿಟ್ ಆದೆ. ಅಗೇನ್ ಒಂದು ರೌಂಡ್ ಫಿಗರ್ ಏನಿದೆಯಲ್ಲ 24,000 ಕೂಡ ನಾನು ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೆ, ಬಿಕಾಸ್ ಮೇ ಬಿ ಮಾರ್ಕೆಟ್ ಇಲ್ಲಿಂದ ಒಂದು ಬೌನ್ಸ್ ಡೆಫಿನೆಟಾಗಿ ಕೊಡುತ್ತೆ ಅಂತ. ಯಾವಾಗ ಬೌನ್ಸ್ ಕೊಡಲಿಲ್ಲ, ಮಾರ್ಕೆಟ್ ಈ ಲೆವೆಲಿಗೆ ಎಕ್ಸಾಕ್ಟ್ ಪ್ರೈಸ್ ಆ್ಯಕ್ಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತು. ಇಟ್ಸ್ ಅ ಕ್ಲಿಯರ್ ಕಟ್ ಮಾರ್ಕೆಟ್ ಈಸ್ ಗೋಯಿಂಗ್ ಟು ಬಿ ಸೆಲ್ಲಿಂಗ್ ಸೈಡ್ ಅಂತ. ಇಲ್ಲಿ ನಾನು ಸೆಲ್ಲಿಂಗ್ ಸೈಡ್ ಟ್ರೇಡ್ ತೊಗೊಂಡು ಐ ಜಸ್ಟ್ ಹೋಲ್ಡೆಡ್ ಟಿಲ್ ಇಲ್ಲಿ ತನಕ, ಬಿಕಾಸ್ ಲಾಸ್ ಆಲ್ರೆಡಿ ತುಂಬಾ ಲಾಸ್ ಆಗಿತ್ತು ನನ್ನ ಹತ್ರ. ಸೊ ಲಾಸ್ನ ಕವರ್ ಮಾಡಬೇಕು ಅಂದರೆ ನಾನು ಹೋಲ್ಡ್ ಮಾಡಲೇಬೇಕು ಪೊಸಿಷನ್ನ. ನಾನು ಅಲ್ಲಿಂದ ಹೋಲ್ಡ್ ಮಾಡಿದೆ. ಲಕ್ಕಿಲಿ ಮಾರ್ಕೆಟ್ ಎಲ್ಲೂ ಕೂಡ ನನಗೆ ರಿಟರ್ನ್ ತೋರಿಸಲಿಲ್ಲ, ಸ್ಲೋಲಿ ಬಂತು. ಒಂದು ಸರ್ಟನ್ ಲೆವೆಲಿಗೆ ಬರೋಷ್ಟರಲ್ಲಿ ನಾನು ಪ್ಲಸ್ಸಿಗೆ ಕಾಸ್ಟಿಗೆ ಬಂದಿದ್ದಾಗ ನಾನು ಎಕ್ಸಿಟ್ ಆಗಿದೆ. ಕಾಸ್ಟಿಗೆ ಬಂತಪ್ಪ, ಡನ್ ಫಾರ್ ದ ಡೇ ಅಂತ. ಸೊ ಅದಾದಮೇಲೆ ನಾನು ಏನು ಮಾಡಿದ್ದೀನಿ, ಮಾರ್ಕೆಟು ಕೆಳಗಡೆ ಬಂದಾಗ ಇಲ್ಲಿಂದ ಒಂದು ಪ್ರಾಫಿಟ್ ಬುಕ್ಕಿಂಗ್ ಅಂತೂ ಬರೋ ಚಾನ್ಸಸ್ ಇದೆ ಅನ್ನೋದು ಗೊತ್ತಿತ್ತು. ಐ ಟುಕ್ ಎ ಕಾಲ್ ಸೈಡ್ ಟ್ರೇಡ್. ನೀವು ಕೆಲವೊಂದು ಕಾಲ್ ಸ್ಟ್ರೈಕ್ ಪ್ರೈಸ್ ಟ್ರೇಡ್ಗಳು ನೋಡ್ತಿರಲ್ಲ, ಇಲ್ಲೊಂದು ಸ್ಟ್ರೈಕ್ ಪ್ರೈಸಲ್ಲಿ ಟ್ರೇಡ್ ತೊಗೊಂಡೆ, ಎಕ್ಸಿಟ್ ಆದೆ. ಅಗೇನ್ ಪುಲ್ ಬ್ಯಾಕಲ್ಲಿ ಪುಟ್ ಸೈಡ್ ಟ್ರೇಡ್ ತೊಗೊಂಡೆ, ಪುಟ್ ಸೈಡ್ ಟ್ರೇಡು ಆ ಎಕ್ಸಾಕ್ಟ್ ಇಲ್ಲಿಗೆ ಬರೋಷ್ಟರಲ್ಲಿ ಅಗೇನ್ ಪುಟ್ ಸೈಡ್ ಟ್ರೇಡ್ ಕೂಡ ಎಕ್ಸಿಟ್ ಆದೆ. ಸೊ ಬಿಕಾಸ್ ರೀಸನ್ ಇಷ್ಟೇ, ನಮಗೆ ಪ್ರೈಸ್ ಆಕ್ಷನ್ ಪ್ರಕಾರನೇ ವರ್ಕ್ ಆಗ್ತಿದೆ ಅಂತ. ಪ್ರೈಸ್ ಆಕ್ಷನ್ ಪ್ರಕಾರ ಇದನ್ನೇನಾದ್ರು ನಾನು ಹೋಲ್ಡ್ ಮಾಡಿದರೆ ಇವತ್ತು ನನಗೆ ಹೆಚ್ಚು ಕಡಿಮೆ ಅಂದರೂ 1.5 ಲಕ್ಷ ರೂಪಾಯಿ ಪ್ರಾಫಿಟ್ ಆಗಿರೋದು. ಡೆಫಿನೆಟಾಗಿ ಹೇಳ್ತೀನಿ, ಈಗ 66 ಅಲ್ಲ 1.5 ಲ್ಯಾಕ್ ಆಗ್ತಿತ್ತು. ನಾನು ಇಲ್ಲಿ ಬರೋಷ್ಟರಲ್ಲಿ ಎಕ್ಸಿಟ್ ಆದೆ, ಬಟ್ ಮಾರ್ಕೆಟ್ ಅದಾದಮೇಲೆ ಶಾರ್ಪ್ ಮೂವ್ ಆಯಿತು. ಅದು ನನಗೆ ಬೇಕಿಲ್ಲ. ನೀವು ದೊಡ್ಡ ಲಾಸ್ನ ಕವರ್ ಮಾಡಿ ಪ್ರಾಫಿಟಲ್ಲಿ ಕ್ಲೋಸ್ ಮಾಡ್ತೀರ ಅಂದರೆ ಯು ಆರ್ ಅ ವೆರಿ ಗುಡ್ ಲೈಕ್ ಟ್ರೇಡರ್, ಬಿಕಾಸ್ ನೀವು ಲಾಸ್ನ ಕವರ್ ಮಾಡೋ ಕೆಪಾಸಿಟಿನ ಮೈಂಡ್ಸೆಟ್ನ ಬೆಳೆಸ್ಕೊಂಡಿದ್ದೀರಾ. ಯು ಆರ್ ನಾಟ್ ಪ್ಯಾನಿಕ್ ಅಂತ. ಈ ನೀವೇನಾದರೂ ಪ್ಯಾನಿಕ್ನೆಸ್ನ ಬೆಳೆಸ್ಕೊಂಡು, ಈಗ ನಾನು ಪ್ಯಾನಿಕ್ನೆಸ್ ಆಯಿತು ಅಂದ್ಬಿಟ್ಟು ಇಲ್ಲ ಇಲ್ಲಿಂದ ಕಾಲು ಇಲ್ಲಿಂದ ಪುಟ್ಟು ಇಲ್ಲಿಂದ ಕಾಲು ಇಲ್ಲಿಂದ ಪುಟ್ಟು ಮಾಡಿಲ್ಲ ನಾನು. ನಿಮ್ಗೆ ಅಷ್ಟೊಂದು ಸ್ಟ್ರೈಕ್ ಪ್ರೈಸ್ಗಳು ಕಾಣಿಸ್ತಿರ್ಬೋದು, ಬಟ್ ತುಂಬ ಪ್ಲೇಸಲ್ಲಿ ಏನು ಮಾಡಿದ್ದೀನಿ, ನಿಯರ್ ಟು ಕಾಸ್ಟ್ ಎಕ್ಸಿಟ್ ಆಗಲಿಕ್ಕೆ ಟ್ರೈ ಮಾಡಿದ್ದೀನಿ. ಯಾಕೆ ಮಾರ್ಕೆಟ್ ಮೂವ್ ಆಗ್ತಿಲ್ಲ. ಇನ್ಸ್ಟೆಡ್ ಆಫ್ ಟೇಕಿಂಗ್ ಲಾಸ್, ಕಾಸ್ಟ್ ಎಕ್ಸಿಟ್ ಆಗೋಣ ಅಂತ. ಸೊ ಸಮ್ವೇರ್ ಇವಾಗ ನಿಮಗೆ ಎಕ್ಸಾಕ್ಟ್ ನಮ್ಮ ಇದೇ ರೆಸಿಸ್ಟೆನ್ಸ್ ಝೋನಿಂದ ಇದೇನು ಸಪೋರ್ಟ್ ಝೋನ್ ಇತ್ತು ಅದೇ ಝೋನಿಂದ ರೆಸಿಸ್ಟೆನ್ಸ್ಗೆ ಆಕ್ಟಿವ್ ಆಗಬೇಕು. ಅದಕ್ಕೆ ಮಾರ್ಕೆಟ್ ಇಲ್ಲೇ ಹೋಲ್ಡ್ ಮಾಡ್ತಾ ಇದೆ. ಮಾರ್ಕೆಟ್ ಪ್ರಾಬಬ್ಲಿ ಇಲ್ಲೇ ಹೋಲ್ಡ್ ಮಾಡಿ ಕ್ಲೋಸ್ ಆಗೋ ಚಾನ್ಸಸ್ ಕೂಡ ಇದೆ. ಓವರಾಲ್ ಸ್ಟ್ರಕ್ಚರ್ ಪ್ರಕಾರ ಮಾರ್ಕೆಟ್ ಅಗೇನ್ ಬ್ಯಾಕ್ ಟು ಸೆಲ್ಲಿಂಗ್ ಪ್ರೆಷರ್. ನಾಳೆ ಏನಾದರೂ ಗ್ಯಾಪ್ ಡೌನ್ ಓಪನ್ ಆದರೆ ಮಾರ್ಕೆಟ್ ಶಾರ್ಪ್ ಸೆಲ್ಲಿಂಗ್ ಸೈಡ್ ಹೋಗೋ ಚಾನ್ಸಸ್ ಕೂಡ ಇದೆ, ಬಿಕಾಸ್ ಇಟ್ ಈಸ್ ಬ್ರೋಕನ್ 24,000 ಲೆವೆಲ್. 23,500 ಲೆವೆಲ್ನ ಬ್ರೇಕ್ ಡೌನ್ ಮಾಡಿದ್ರಂತೂ ಇನ್ನೂ ಶಾರ್ಪ್ ಸೆಲ್ಲಿಂಗ್ ಆಗೋ ಚಾನ್ಸಸ್ ಕೂಡ ಇದೆ ಮಾರ್ಕೆಟಲ್ಲಿ. ಸೊ ಇವತ್ತು ಮೂಮೆಂಟ್ಗಳು ಮುಗಿದೋಗಿದೆ ಮಾರ್ಕೆಟ್. ನಾವು ದಿಸ್ ಈಸ್ ದ ಪ್ಲೇಸ್ ವೇರ್ ಪ್ರೀಮಿಯಮ್ ಗಾಟ್ ವಾಲಟೈಲ್. ಎರಡು ಸೈಡ್ ವಾಲಟೈಲ್ ಆಗಿದೆ. ಇಲ್ಲಿ ಆಪ್ಷನ್ ಸೆಲ್ಲರ್ಸ್ ಬರ್ತಾರೆ, ಸ್ಟ್ರ್ಯಾಂಗಲ್ ಮಾಡ್ತಿರ್ತಾರೆ. ಸ್ಟ್ರಾಡಲ್ ಮಾಡೋರು ಇಲ್ಲಿಂದ ಸ್ಟ್ರಾಡಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಬಿಕಾಸ್ ಇಲ್ಲಿಂದ ಇನ್ನು ಮೂಮೆಂಟ್ ಆಗೋದು ಸ್ವಲ್ಪ ಕಷ್ಟ. ಇನ್ನೊಂದು 1 hour 2 hour ಇಲ್ಲೇ ನಿಲ್ಬೋದು. ಇಲ್ಲಿ ನಿಂತರೆ ನಮಗೆ ಪ್ರೀಮಿಯಮ್ ಡಿಕೆ ಸಿಗುತ್ತಲ್ಲ, ದಟ್ಸ್ ಮೋರ್ ದ್ಯಾನ್ ಎನಫ್ ಅನ್ನೋದು ಅವ್ರ ಮೈಂಡ್ ಸೆಟ್ಟಲ್ಲಿರುತ್ತೆ. ಅದನ್ನೇ ಕೂಡ ಲಾಜಿಕ್ ಅಂತ ಹೇಳೋದು. ನಿಮಗೆ ಎಲ್ಲಿ ಆಪ್ಷನ್ ಬೈಯರ್ ಮೈಂಡ್ ಸೆಟ್ ಇರುತ್ತೆ. ನಾನು ಏನಕ್ಕೆ ಇಲ್ಲಿಂದಲೇ ಹೋಲ್ಡ್ ಮಾಡಿದೆ ಪೊಸಿಷನ್ ಅಂದರೆ, ಇಷ್ಟು ಶಾರ್ಪ್ ಬೈಯಿಂಗ್ ಎತ್ಕೊಂಡು ಹೋದವನು ಕೂಡ ಇಲ್ಲಿಂದ ರಿಟರ್ನ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಇಲ್ಲಿಂದ ಮಾರ್ಕೆಟ್ ಕೆಳಗಡೆ ಬರಲೇಬೇಕಿತ್ತು. ಸೊ ಬಂತು ಕೂಡ, ಮಾರ್ಕೆಟ್ ಆರಾಮ್ಸೆ ಕೆಳಗಡೆ ಬಂತು, ದಟ್ಸ್ ಓಕೆ. ಸೊ ನಾನು ಇಲ್ಲಿ ತನಕ ಬರುತ್ತೆ ಅನ್ನೋ ಮೈಂಡ್ ಸೆಟ್ಟಲ್ಲಿದ್ದರೂ ಯೂಶ್ವಲಿ ನಾನು ಇಷ್ಟು ದೂರ ಯಾವತ್ತೂ ಹೋಲ್ಡ್ ಮಾಡ್ತಿರಲಿಲ್ಲ. ಇವತ್ತು ಏನಕ್ಕೆ ಹೋಲ್ಡ್ ಮಾಡಿದೆ, ನಾನು ಇಲ್ಲೇ ಒಂದು ಒಳ್ಳೆ ಲಾಸ್ ನೋಡಿದ್ದೀನಿ. ಆಲ್ಮೋಸ್ಟ್ ನನಗೆ ತುಂಬ ಚಂದದ ಲಾಸ್ ತೋರಿಸಿದೆ. ನಾನು ಈ ಲಾಸ್ ಕವರ್ ಮಾಡೋಕ್ಕೆ ಇನ್ನೊಂದು 15 ದಿನ ಟ್ರೇಡ್ ಮಾಡಬೇಕಲ್ಲಪ್ಪ ಅಂದ್ಕೊಂಡು ಕೂತಿದ್ದವನಿಗೆ ಮಾರ್ಕೆಟು ಎಕ್ಸಾಕ್ಟ್ಲಿ ಇಲ್ಲಿಂದ ಇಲ್ಲಿ ತನಕ ಮೂಮೆಂಟ್ ಕೊಟ್ಟಾಗ ಕಾಸ್ಟ್ ಎಸ್ ಡನ್ ಫಾರ್ ದ ಡೇ, ಕಾಸ್ಟಿಗೆ ಬಂದಿದ್ದೀನಿ, ಎಕ್ಸಿಟ್ ಆಗೋಣ ಅಂತ. ಮತ್ತೆ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಇಲ್ಲಿಂದ ಒಂದು ಕಾಲ್ ಸೈಡು, ಮತ್ತೆ ಅಗೇನ್ ಇಲ್ಲಿಂದ ಒಂದು ಪುಟ್ ಸೈಡು ತಗೊಂಡೆ, ಡನ್ ಫಾರ್ ದ ಡೇ, ಹ್ಯಾಪಿ, ಕ್ಲೋಸ್ಡ್. ದಿಸ್ ಈಸ್ ಹೌ ಟ್ರೇಡಿಂಗ್. ನೀವು ಮಾಡಬೇಕಾಗಿರೋದು ಇದೇ ಥರ. ಕಲಿತ್ರೆ ಎಲ್ಲದು ಈಸಿ. ಪ್ಯಾನಿಕ್ನೆಸ್ ಅನ್ನೋದನ್ನ ಬಿಡಿ. ನೀವು ಯಾವ ಜಾಬ್ ಮಾಡ್ತಿದ್ರೂ ಕೂಡ ನಿಮಗೆ ಅದು ಕೂಡ 100% ಸೆಕ್ಯೂರ್ಡ್ ಅಲ್ಲ. ಯಾವುದೇ ಬಿಸ್ನೆಸ್ ಮಾಡ್ತಿರೋ 100% ಸೆಕ್ಯೂರ್ಡ್ ಅಲ್ಲ. ಇದು ಕೂಡ ಅಷ್ಟೇ. ಇಟ್ಸ್ ಎ ಪ್ರಾಬಬಿಲಿಟಿ ಬಿಸ್ನೆಸ್. ಇಟ್ಸ್ ನಾಟ್ ಲೈಕ್ 100% ವಿನ್ನಿಂಗ್ ರೇಷಿಯೋ ಇರಲ್ಲ. ನಮಗೆ 1 or 2, ಈಗ ನಾನು ಹೇಳಿದ್ನಲ್ಲ ಲಾಸ್ಟ್ ಮಂತಲ್ಲಿ 2 ಲಾಸ್ ತೊಗೊಂಡಿದ್ದೆ. 2 ಲಾಸ್ ಈಸ್ ನನ್ನ ಮೈಂಡ್ ಸೆಟ್ ಚೇಂಜ್ ಮಾಡುತ್ತಾ, ನನ್ನ ಸ್ಟ್ರಾಟಜಿ ಚೇಂಜ್ ಮಾಡುತ್ತಾ? ಇಲ್ಲ. ಈ ಸೇಮ್ ಸ್ಟ್ರಾಟಜಿ ಯೂಸ್ ಮಾಡ್ತಾಯಿದ್ದೀನಿ, ಸೇಮ್ ಇದು. ಇವತ್ತು ಒಳ್ಳೆ ಲಾಸ್ ತೋರಿಸಿತ್ತು, ಸ್ಟ್ರಾಟಜಿ ಚೇಂಜ್ ಮಾಡ್ಕೊಂಡು ಏನೇ ಇಲ್ಲ, ಸೇಮ್ ಸ್ಟ್ರಾಟಜಿ ಯೂಸ್ ಮಾಡಿದ್ದೀನಿ, ಲಾಸ್ ಕವರ್ ಮಾಡಿ ಪ್ರಾಫಿಟ್ ಮಾಡಿದ್ದೀನಿ. ಇವೊಂದು ಲೈಕ್ ನನಗೆ 40,000 to 50,000 1 ವೀಕಿಗೆ ನನ್ನ ಮೈಂಡ್ ಸೆಟ್ ಇರೋದು ಇವತ್ತೇ ಮಾಡ್ಕೊಂಡು. ಇಟ್ ಮೀನ್ಸ್ ನಾಳೆ ನಾನು ಟ್ರೇಡ್ ಮಾಡಬೇಕು ಅನ್ನೋ ಅವಶ್ಯಕತೆ ಇದೆಯಾ? ನೋ ಇಶ್ಯೂ.
ಆರಾಮ್ಸೆ ಟ್ರೇಡ್ ಸಿಕ್ಕಿದ್ರೆ ಮಾಡೋಣ, ಇಲ್ಲವ್ರು ಬೇಡ ಬಿಡು. ಬಿಕಾಸ್ ಇವತ್ತು ರಿಸ್ಕ್ ತೊಗೊಂಡಿದ್ದೀನಿ, ಟ್ರೇಡ್ ಮಾಡಿದ್ದೀನಿ, ಪ್ರಾಫಿಟ್ ಆಗಿದೆ. ನಾಳೆಗೆ ಈ ಮೂಮೆಂಟ್ ಮತ್ತೆ ನಾಳೆಗೂ ಇದೇ ಥರ ಮೂಮೆಂಟ್ ಆಗುತ್ತಾ? ನೆವರ್, ಇಂಪಾಸಿಬಲ್, ತುಂಬ ಕಷ್ಟ. ಅದೇ ಥರ ಮೂಮೆಂಟ್ ಆಗೋದು ತುಂಬಾ ಕಷ್ಟ. ಸೊ ಅದು ನಾಳೆದು ಮಾರ್ಕೆಟ್ ಎಲ್ಲಿ ಕ್ಲೋಸ್ ಆಗುತ್ತೆ ಆ ಬೇಸಿಸ್ ಮೇಲೆ ಸ್ಟೂಡೆಂಟ್ಸಿಗೆ ನಾನು ಗೈಡ್ ಮಾಡಬೇಕು, ಅದನ್ನು ಗೈಡ್ ಮಾಡ್ತೀನಿ. ಓಕೆ, ಯಾರು ಕಲಿಬೇಕು ಅನ್ನೋರಿದ್ರೆ ಈ ಫ್ರೈಡೇ ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.